ಪವರ್ ಆಫ್ ಗ್ರೂಪ್. ಸಂಸ್ಥೆ ನಡೆಸೋ ಬಿಸ್ನೆಸ್ ಓನರ್ಗಳಿಗೆ ಒಂದು ಪಂಗಡ, ಸಂಸ್ಥೆ, ಗ್ರೂಪ್, ಅಸೋಸಿಯೇಟ್ಗಳ ಜೊತೆ ಇರೋದು ತುಂಬ ಇಂಪಾರ್ಟೆಂಟ್. ಯಾಕೆ? ಎಂಪ್ಟಿ ಮೈಂಡ್ ಈಸ್ ಅ ಡೆವಿಲ್ಸ್ ವರ್ಕ್ಶಾಪ್. ಅಂದರೆ ಯಾವಾಗ ನಾವು ಏಕಾಂಗಿಯಾಗಿ ವ್ಯಾಪಾರ ಮಾಡ್ತಾ ಇರ್ತೀವಿ, ವ್ಯವಹಾರ ನಡೆಸ್ತೀವಿ, ನಮ್ಮ ಮೈಂಡ್ ಏನಾಗುತ್ತೆ, ಸಂಕುಚಿತವಾಗ್ಬೋದು, ಕನ್ಫ್ಯೂಷನ್ ಆಗ್ಬೋದು, ದ್ವಂದ್ವದಲ್ಲಿ ಕೂತ್ಕೊಬೋದು, ವಿಲ್ ಲೂಸ್ ಅ ಲಾಟ್ ಆನ್ ಶಿಸ್ತನ್ನು ಕಳ್ಕೊಂಡ್ಬಿಡ್ತೀವಿ, ರೈಟ್? ಸೊ ಡೆವಿಲ್ಸ್ ವರ್ಕ್ಶಾಪ್ ಅಂದರೆ ಏನು? ಖಾಲಿ ತಲೆ ನೆಗೆಟಿವ್ನ ಯೋಚನೆ ಮಾಡೋಕ್ಕೆ ಶುರು ಮಾಡುತ್ತೆ. ಹೇಗೆ ಮುಂದುವರಿಬೇಕು ಅಂತ ಐಡಿಯಾಸ್ ಬರಲ್ಲ. ಸಮ್ಟೈಮ್ಸ್ ಪ್ರಪಂಚದಲ್ಲಿ ಹೊಸದೇನು ನಡೀತಾ ಇದೆ ಅಂತ ಗೊತ್ತಾಗೋದಿಲ್ಲ. ಹೊಸ ಕಾಂಪಿಟೇಷನ್ ಎಲ್ಲಿಂದ ಬರ್ಬೋದು ಅಂತ ಗೊತ್ತಾಗಲ್ಲ. ಮೆನಿ ಟೈಮ್ಸ್ ಬಿಸ್ನೆಸ್ ಓನರ್ಸ್ ಸ್ವಪ್ರೇರಣೆ ಅಂದರೆ ಸೆಲ್ಫ್ ಮೋಟಿವೇಶನ್ನ ಕೂಡ ಕಳ್ಕೊಳೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ಒಂದು ಪರಿಹಾರ, ಸೊಲ್ಯೂಷನ್ ಏನಪ್ಪ ಅಂದರೆ, ಒಂದು ಒಳ್ಳೆಯ ಸಂಸ್ಥೆ ಜೊತೆ ಸದಸ್ಯತ್ವ ಹೊಂದೋದು. ಬಿ ಎ ಪಾರ್ಟ್ ಆಫ್ ಅ ಮೆಂಬರ್. ಸೊ ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಟೈಪ್ ಆಫ್ ಗ್ರೂಪ್ಸ್. ಮೊದಲನೇದು ಸೋಷಿಯಲ್ ಸರ್ವಿಸ್ ಗ್ರೂಪ್. ಎಕ್ಸಾಂಪಲ್ ರೋಟ್ರಿ, ಲಯನ್ಸ್, ಸೋಷಿಯಲ್ ಆರ್ಗನೈಜೇಷನ್, ಇಸ್ಕಾನ್, ಆರ್ಟ್ ಆಫ್ ಲಿವಿಂಗ್, ಈಶಾ ಫೌಂಡೇಶನ್, ಇನ್ಫಿನಿಟಿಸಮ್, ಹಾಗೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂಥ ಯೋಗ ಕ್ಲಬ್ಸ್, ಸೈಕ್ಲಿಂಗ್, ಟ್ರಕ್ಕಿಂಗ್, ಜಿಮ್, ರನ್ನಿಂಗ್. ಸೊ ಯು ಕ್ಯಾನ್ ಥಿಂಕ್ ಆಫ್ ವೆರೈಟೀಸ್ ಆಫ್ ಕ್ಲಬ್ಸ್ ಆರ್ ದೇರ್. ಬಿಸ್ನೆಸ್ ನೆಟ್ವರ್ಕಿಂಗ್ ಗ್ರೂಪ್ಸ್ ಇದೆ, BNI, ಲಾಫ್ಟರ್ ಕ್ಲಬ್ಸ್ ಇದೆ, ಭಜನ್ ಗ್ರೂಪ್ಸ್ ಇದೆ, ಕಮ್ಯುನಿಟಿ ಗ್ರೂಪ್ಸ್ ಇದೆ, ವಾಸವಿ, ಜೈನ್ ಕ್ಲಬ್ಸ್. ಅದರಿಂದ ಬೇರೆ ಬೇರೆ ತಕ್ಕ ಪಂಗಡಕ್ಕೆ ಸಂಬಂಧದ ಅವ್ರದ್ದೇ ಕಮ್ಯುನಿಟಿ ಗ್ರೂಪ್ಸ್ ಇರುತ್ತೆ. NGO, ಕೇರ್ ಇಂಡಿಯಾ, ಗಿವ್ ಇಂಡಿಯಾ ಫೌಂಡೇಶನ್, ಕಮ್ಯುನಿಕೇಷನ್ ಕ್ಲಬ್ಸ್, ಟೋಸ್ಟ್ ಮಾಸ್ಟರ್ ಇಂಟರ್ನ್ಯಾಷನಲ್ ಕ್ಲಬ್, ಇಂಡಸ್ಟ್ರಿಯಲ್ ಬಾಡೀಸ್ ಇದೆ, PIA, ಪೀನ್ಯಾ ಇಂಡಸ್ಟ್ರಿಯಲ್ ಅಸೋಸಿಯೇಷನ್, FKCCI, ಅಸೋಚಾಮ್, ಕಾಸಿಯಾ. ಆನ್ಲೈನ್ ಗ್ರೂಪ್ಸ್ ತುಂಬ ಇದೆ, ಲೈಕ್ ಅಮೆಝಾನ್. ಸೊ ಈ ರೀತಿ ಬೇರೆ ಬೇರೆ ಆದಂತಹ ಒಂದು ಗ್ರೂಪ್ಸ್ ಇದೆ. ನಾನು ಒಂದು 24 ವರ್ಷದಲ್ಲಿ 19 ವರ್ಷಗಳ ಕಾಲ ಡೈರೆಕ್ಟ್ ಮಾರ್ಕೆಟಿಂಗ್ ಬಿಸ್ನೆಸ್ ನಡೆಸಿದ್ದೀನಿ. ಯಾರು ನಮ್ಮ ಜೊತೆ ಒಬ್ಬ ಸೇಲ್ಸ್ ಪರ್ಸನ್ ಆಗಿ, ಲೀಡರ್ ಆಗಿ, ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ, ಅಲ್ಲಿಂದ ಒಬ್ಬ ಬ್ರಾಂಚ್ ಮ್ಯಾನೇಜರ್ ಆದವರು ನಮ್ಮ ಸಂಸ್ಥೆಯ ಒಂದು ಕಟ್ಟುಪಾಡುಗಳು ಅಂದರೆ ರೀತಿ ನೀತಿಗಳಲ್ಲಿ ಅವರು ಒಳಪಟ್ಟು ತಮ್ಮ ಮೈಂಡನ್ನು ಅದಕ್ಕೆ ಹೊಂದಿಸ್ಕೊಂಡಿರ್ತಾರೆ. ಬಟ್ ಯಾರು ಆ ಒಂದು ಸಂಸ್ಥೆ ಜೊತೆ ಬೆಳೆದಿದ್ರು ನಮ್ಮ ಜೊತೆಯಲ್ಲಿ, ಅವರು ಗ್ಯಾಪ್ ಅಂದರೆ ಸಂಸ್ಥೆನ ಯಾವುದೋ ಒಂದು ಕಾರಣಕ್ಕೆ ಬಿಟ್ಟು ಹೋದ್ಮೇಲೆ ವಾಪಸ್ ಬಂದಾಗ ಅವರ ಮೈಂಡು ಅದೇ ರೀತಿ ಶಾರ್ಪ್ ಆಗಿರೋದನ್ನು ನಾನು ನೋಡಿಲ್ಲ. ಕಾರಣ, ಯಾವಾಗ ನಾವು ಒಂದು ಸಂಸ್ಥೆ ಜೊತೆ ಇರ್ತೀವಿ, ಅದರದೇ ಆದಂಥ ಒಂದು ಚೌಕಟ್ಟಿಗೆ ಒಳಪಟ್ಟು ನಮ್ಮ ಮೈಂಡ್ ತುಂಬ ಪವರ್ಫುಲ್ ಆಗಿರುತ್ತೆ, ಶಾರ್ಪ್ನೆಸ್ ಇರುತ್ತೆ. ಸಪೋಸ್ ನೀವೊಂದು ಸ್ಪಿರಿಚುವಲ್ ಸಂಸ್ಥೆ ಜೊತೆ ಇದ್ದಾಗ ಏನಾಗುತ್ತೆ, ಅಲ್ಲೇ ಆದಂಥ ಒಂದು ಕಲ್ಚರ್, ಅಭ್ಯಾಸಗಳನ್ನ ಕೊಟ್ಟಿರ್ತಾರೆ, ನಮಗೆ ಸಂಸ್ಕೃತಿನ ಹೇಳ್ಕೊಟ್ಟಿರ್ತಾರೆ. ಪ್ರತಿದಿನ ಬೆಳಗ್ಗೆ ಎದ್ದು ಧ್ಯಾನ ಮಾಡಬೇಕು, ಯೋಗ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಕೆಲವು ಕ್ರಿಯೆಗಳನ್ನ ಹೇಳ್ಕೊಟ್ಟಿರ್ತಾರೆ. ಆ ಕ್ರಿಯೆಗಳ ಮೂಲಕ ನಾವೊಂದು ಸಾಧನೆ ಮಾಡಿ ನಮ್ಗೆ ಬೇಕಾಗಿರತಕ್ಕಂಥ ಫಲಿತಾಂಶವನ್ನು ಪಡಿಬೋದು. ಸಪೋಸ್ ನೀವೊಂದು ಬಿಸ್ನೆಸ್ ನೆಟ್ವರ್ಕಿಂಗ್ ಗ್ರೂಪಲ್ಲಿ ಇದ್ದರೆ ಏನಾಗುತ್ತೆ, ಅಲ್ಲಿ ಅದರದ್ದೇ ಆದಂಥ ಒಂದು ಸಿಸ್ಟಮ್ ಅಥವಾ ಪ್ರಾಸೆಸ್ನ ಕೊಟ್ಟಿರ್ತಾರೆ. ಅದನ್ನು ನಾವು ಫಾಲೋ ಮಾಡೋದ್ರಿಂದ ಏನಾಗುತ್ತೆ, ವಿ ಗೆಟ್ ಎ ಡಿಸೈರ್ಡ್ ರಿಸಲ್ಟ್. ಸೊ ನೀವು ಸ್ಪೋರ್ಟ್ಸ್ ಕ್ಲಬ್ಬಲ್ಲಿದ್ದರೆ ಅಥವಾ ಸ್ಪೋರ್ಟ್ಸ್ ಅಸೋಸಿಯೇಷನಲ್ಲಿದ್ದಾಗ ಏನಾಗುತ್ತೆ, ಅದು ಒಂದು ಸದಸ್ಯರಾದಾಗ ಅಲ್ಲಿರತಕ್ಕಂಥ ಒಂದು ಸಿಸ್ಟಮ್ನ ನಾವು ಫಾಲೋ ಮಾಡಿದಾಗ ನಮ್ಮ ಮೈಂಡ್ ಶಾರ್ಪ್ ಆಗಿರುತ್ತೆ, ಏನು ರಿಸಲ್ಟ್ ಬೇಕೋ ಅದು ಸಿಗ್ತಾ ಇರುತ್ತೆ. ಸೊ ನೀವೊಂದು NGOಗೆ ಭಾಗಿಯಾಗಿದ್ದರೆ, ನಾನ್ ಪ್ರಾಫಿಟ್ ಆರ್ಗನೈಜೇಷನ್ಗೆ ಭಾಗಿಯಾಗಿದ್ದರೆ ಅಲ್ಲಿ ಏನಿರುತ್ತೆ ಆ ರೀತಿ ಬರುತ್ತೆ. ಸೊ ಯಾವುದೂ ಗ್ರೂಪ್ ಇಲ್ಲ ಅಂದಾಗ ಏನಾಗುತ್ತೆ, ಇಫ್ ಯು ಆರ್ ನಾಟ್ ಪಾರ್ಟ್ ಆಫ್ ಎನಿ ಗ್ರೂಪ್, ಲೈಕ್ ನೀವೊಬ್ಬರೇ ನಿಮ್ಮ ವ್ಯಾಪಾರ ಮಾಡ್ತಾ ಇದ್ದೀರಾ, ಏನಾಗುತ್ತೆ, ಮೆನಿ ಎ ಟೈಮ್ಸ್ ಯು ಆರ್ ಅಲೋನ್. ವ್ಯಾಪಾರದಲ್ಲಿ ಬಿಸ್ನೆಸ್ ಓನರ್ಸ್ ಬೇಕಾಗಿರೋದು ಹೈ ಎನರ್ಜಿ, ಗ್ರೇಟ್ ಮೋಟಿವೇಶನ್, ಒಂದು ಪರ್ಪಸ್, ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಟಿಟ್ಯೂಡ್,
ಟೀಮ್ಗೆ ಏನೇ ಒಂದು ಪ್ರಾಬ್ಲಮ್ ಬಂದರೂ ಕಸ್ಟಮರ್ ಮೂಲಕ, ರಾ ಮೆಟೀರಿಯಲಲ್ಲಿ, ಫಿನಾನ್ಸಲ್ಲಿ, ಟೆಕ್ನಾಲಜಿನಲ್ಲಿ ಸೊಲ್ಯೂಷನ್ ಕೊಡಲಿಕ್ಕೆ ಶಾರ್ಪ್ ಇರಬೇಕು ನಾವು. ಸೊ ಈ ಒಂದು ಆ ಶಾರ್ಪ್ನೆಸ್ ಬಂದು ಡಿಸಿಪ್ಲಿನ್ ಇರಬೇಕಂದ್ರೆ there is must to be part of some organization. I'll just give an example of BNI, Business Network India. ಸೊ ಪ್ರತಿದಿನ ಬೆಳಿಗ್ಗೆ ಅಂದರೆ ವಾರಕ್ಕೊಂದ್ಸತಿ ಮೀಟಿಂಗ್ ಇರುತ್ತೆ. ಯು ನೀಡ್ ಟು ಬಿ ವೆಲ್ ಆರ್ಗನೈಸ್ಡ್ ಫಾರ್ ದ್ಯಾಟ್, ರೈಟ್? ಅಲ್ಲಿ ಮೆಂಬರ್ ಆದಾಗ ವರ್ಷಕ್ಕೊಂದ್ಸತಿ ರಿನ್ಯೂವಲ್ ಮಾಡಿಸ್ಬೇಕಾಗಿರುತ್ತೆ. ಆ್ಯಂಡ್ ಯು ವಿಲ್ ಬಿ ಮೋರ್ ಅವೇರ್. ಹೊಸ ಪ್ರಪಂಚದಲ್ಲಿ ಒಂದು ವಾರಕ್ಕೆ 100 ಜನ ಬಿಸ್ನೆಸ್ ಓನರ್ಗಳ ಜೊತೆ ಮೀಟ್ ಮಾಡಿದಾಗ ಅಲ್ಲೇನಾಗುತ್ತೆ, ಯು ಗೆಟ್ ಅ ಲಾಟ್ ಆಫ್ ಅವೇರ್ನೆಸ್. ಹೊಸ ಉದ್ಯಮದಲ್ಲಿ ಏನು ನಡೀತಾ ಇದೆ, ಅಲ್ಲಿ ನಮ್ಮ ಭಾವನೆಗಳು ಲೋಯರಿಂದ ಹೈಯರ್ ಲೆವೆಲ್ಗೆ ಮೂಡಿಗೆ ಬರುತ್ತೆ. ಬಿಕಾಸ್ ಯು ಸಿ ದೇರ್ ಅ ಲಾಟ್ ಆಫ್ ಬಿಸ್ನೆಸ್ ಎಕ್ಸ್ಚೇಂಜಿಂಗ್ ಹ್ಯಾಪನಿಂಗ್, ಸೋಷಿಯಲ್ ಬಾಂಡೇಜ್ ಇರುತ್ತೆ, ಮೋರ್ ಕನೆಕ್ಷನ್ ಸಿಗುತ್ತೆ, ರೆಕಗ್ನೈಸೇಷನ್ ಸಿಗುತ್ತೆ, ಇನ್ಸ್ಪಿರೇಷನ್ ಸಿಗುತ್ತೆ. ಕರೆಕ್ಟ್? ಸೊ ಈ ರೀತಿ ಆದಾಗ ಏನಾಗುತ್ತೆ, ನಾವು ವಾಪಸ್ ನಮ್ಮ ವ್ಯಾಪಾರ ಸ್ಥಳಕ್ಕೆ, ನಮ್ಮ ಸಂಸ್ಥೆಗೆ ಬಂದಾಗ ತುಂಬ ಶಾರ್ಪ್ ಆಗಿರ್ತೀವಿ, ಟೈಮ್ ಆರ್ಗನೈಸ್ ಆಗುತ್ತೆ, ಡಿಸಿಪ್ಲಿನ್ ಇರ್ತೀವಿ. ಸ್ಪೆಷಲಿ ನೀವು ಒಂದು ನೆಟ್ವರ್ಕಿಂಗ್ ಸಂಸ್ಥೆಯಲ್ಲಿದ್ದಾಗ ನಿಮ್ಮ ಡ್ರೆಸ್ ಕೋಡ್ ಚೆನ್ನಾಗಿರುತ್ತೆ, ಲ್ಯಾಂಗ್ವೇಜ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ನೀವು ಸಪೋಸ್ ಯಾವುದೋ ಒಂದು ಊರಲ್ಲಿ ಅಥವಾ ಪಟ್ಟಣದಲ್ಲಿ ವ್ಯಾಪಾರ ಮಾಡಬೇಕಾದ್ರೆ ನಾವು ಯಾವ ಸಹೋದ್ಯೋಗಿಗಳ ಜೊತೆ ಮಾತಾಡ್ತಾ ಇರ್ತೀವೋ, ನಮ್ಮ ಗ್ರಾಹಕರು ಹೇಗಿರ್ತಾರೆ, ನಮ್ಮ ಲ್ಯಾಂಗ್ವೇಜ್ ಕೂಡ ಏನಾಗುತ್ತೆ ಅದೇ ರೀತಿ ಆ ಸ್ತರದಲ್ಲೇ ಇರುತ್ತೆ. ನೀವು ಹೈಯರ್ ಸ್ತರದ ಜನರ ಜೊತೆ, ಹೈಯರ್ ರಂಗ್ ಆಫ್ ಪೀಪಲ್ ಜೊತೆ ಮೀಟ್ ಮಾಡಿದಾಗ, ಹೆಚ್ಚು ಟರ್ನ್ ಓವರ್ ಮಾಡೋರು, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಥವಾ ನ್ಯಾಷನಲ್ ಲೆವೆಲಲ್ಲಿ ನಾಲೆಜ್, ಟೆಕ್ನಾಲಜಿನ ಕಲಿತಾ ಇರೋಂಥವ್ರು ಅಥವಾ ಬಳಸ್ತಾ ಇರತಕ್ಕಂಥ ಸಂಸ್ಥೆ 10 ಕೋಟಿ, 50 ಕೋಟಿ, 100 ಕೋಟಿ ಟರ್ನ್ ಓವರ್ ಮಾಡೋ ಸಂಸ್ಥೆಗಳ ಜೊತೆ ಇದ್ದಾಗ, ಅಂಥ ಒಂದು ಗ್ರೂಪಲ್ಲಿದ್ದಾಗ ನಮ್ಮ ಮೈಂಡ್ ಕೂಡ ಅದೇ ರೀತಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಯಾವ ಥರದ ಗ್ರೂಪ್ ಜೊತೆ ಇರಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು, ರೈಟ್? ಬಟ್ ಚೂಸ್ ಅ ರೈಟ್ ಟ್ರೈಬ್ ಆರ್ ಎ ಗ್ರೂಪ್. ಡೋಂಟ್ ಬಿ ಅಲೋನ್. ಒಬ್ಬರೇ ಇದ್ದಾಗ ಏನಾಗುತ್ತೆ, ಯು ವಿಲ್ ನಾಟ್ ಗೆಟ್ ಅ ಕ್ಲಾರಿಟಿ ಸಿಕ್ಕಿದ್ರು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸೆಲ್ಫ್ ಡೌಟ್ ತುಂಬ ಕಡೆ ಇರುತ್ತೆ, ರೈಟ್? ಸೊ ಐ ವುಡ್ ಲೈಕ್ ಟು ಇಂಟ್ರಡ್ಯೂಸ್ ಬಿಸ್ನೆಸ್ ಟೈಕೂನ್ ಅಕಾಡೆಮಿ. ಸೊ ನಮ್ಮ ಸಂಸ್ಥೆ ಏನಿದೆ, ಬಿಸ್ನೆಸ್ ಟೈಕೂನ್ ಅಕಾಡೆಮಿಯ ಮೂಲ ಒಂದು ಪರ್ಪಸ್ ಏನಪ್ಪ ಅಂದರೆ, ಕಳೆದ 13 ವರ್ಷಗಳಿಂದ ಕರ್ನಾಟಕದ ಬೆಂಗಳೂರಿನ ಸಂಸ್ಥೆ 10,000 ಉದ್ಯಮಿಗಳ ವ್ಯಾಪಾರದಲ್ಲಿ ಬದಲಾವಣೆ ತಂದಿದೆ. ಯು ಹ್ಯಾವ್ ಮೇಡ್ ಎ ಡಿಫ್ರೆನ್ಸ್, ರೈಟ್? ಸೊ 13 ವರ್ಷಗಳಲ್ಲಿ ನಾನು 10 ವರ್ಷಗಳ ಕಾಲ ಫಿಸಿಕಲ್ ಕ್ಲಾಸ್ನ ಕಂಡಕ್ಟ್ ಮಾಡಿದ್ದೀನಿ. ಗ್ಲೇರ್ ಝೋನ್ ಅಂತ ಫಾಲೋ ಅಪ್ ಕ್ಲಾಸ್. ಪ್ರತಿ ಶನಿವಾರ ಬೆಳಿಗ್ಗೆ ವಿ ಯೂಸ್ ಟು ಸ್ಟಾರ್ಟ್ ಅವರ್ ಸೆಷನ್ ಅಟ್ 7 o'clock ಆ್ಯಂಡ್ 8:30 ಇನ್ ದ ಮಾರ್ನಿಂಗ್. 1.5 ಗಂಟೆಗಳ ಕಾಲ. ಈ 10 ವರ್ಷಗಳಲ್ಲಿ ನಾನೇನು ನೋಡಿದ್ದೀನಿ, ಹೂ ಹ್ಯಾವ್ ಕಮ್ ವೆರಿ ಕನ್ಸಿಸ್ಟೆಂಟ್ಲಿ, ರೆಗ್ಯುಲರ್ಲಿ. ಅವರ ಮೈಂಡ್ ಯಾವಾಗಲೂ ಶಾರ್ಪ್ ಆಗಿತ್ತು. ತಮ್ಮ ಏನು ಕನಸುಗಳಿತ್ತು ಎಲ್ಲವನ್ನು, ವ್ಯಾಪಾರದ ಕನಸು, ಸಂಸ್ಥೆ ಬೆಳೆಸ್ಬೇಕನ್ನೋಂಥದ್ದು, ಲಾಭ ಗಳಿಸೋಂಥದ್ದು, ಮೋರ್ ಎಂಪ್ಲಾಯ್ಮೆಂಟ್ ಕೊಡೋವಂಥದ್ದು, ಬ್ರ್ಯಾಂಚ್ಗಳನ್ನ ಓಪನ್ ಮಾಡೋವಂಥದ್ದು, ಸಿಸ್ಟಮೆಟಿಕ್ಕಾಗಿ ಆಫೀಸ್ನ ಬಿಸ್ನೆಸ್ನ ನಡೆಸೋಂಥದ್ದು, ಜೊತೆಗೆ ಪರ್ಸ್ನಲ್ ಲೈಫಲ್ಲಿ, ಫ್ಯಾಮಿಲಿಯಲ್ಲಿ ಅನ್ಯೋನ್ಯ ಭಾವನೆ, ಆರೋಗ್ಯ ಅಭಿವೃದ್ಧಿ, ಇವೆಲ್ಲವನ್ನು ನೋಡಿದ್ದೀನಿ ನಾನು. ಹೂ ಈಸ್ ಕಂಟಿನ್ಯೂಸ್. ಬಟ್ ಯಾರು ಆ ಒಂದು ಬ್ರೇಕ್ ತೊಗೊಂಡಿದ್ದಾರೆ, ಅಂದರೆ ಒಂದು ಸ್ವಲ್ಪ ಟೈಮ್ ಬಂದರು, ಹಾಫ್ ರಿಸಲ್ಟ್ ಪಡ್ಕೊಂಡ್ರು, ಅಥವಾ ಅವ್ರಿಗೇನು ಬೇಕೋ ಅದನ್ನ ಪಡ್ಕೊಂಡ್ಮೇಲೆ, ಇಫ್ ದೇ ಆರ್ ನಾಟ್ ಎ ಪಾರ್ಟ್ ಆಫ್ ಅ ಟ್ರೈಬ್, ಐ ಹ್ಯಾವ್ ಸೀನ್ ಪೀಪಲ್ ತುಂಬ ದೇ ಹ್ಯಾವ್ ಲಾಸ್ಟ್ ಮೆನಿ ಥಿಂಗ್ಸ್. ಕೆಲವರು ಆರೋಗ್ಯ ಕಳ್ಕೊಂಡಿರೋದು ನೋಡಿದ್ದೀನಿ, ಕೆಲವರು ತಮ್ಮ ಬಿಸ್ನೆಸ್ ಮೊಮೆಂಟಮ್ನ ಕಳ್ಕೊಂಡಿರೋದು ನೋಡಿದ್ದೀನಿ, ಕೆಲವರು ತಾವು ಒಂದು ಹಳೇ ಗುಣಗಳಿಗೆ ಮತ್ತೆ ವಾಪಸ್ ಹೋಗಿ, ಅಂದರೆ ಕುಡಿಯೋ ಅಭ್ಯಾಸಕ್ಕೆ, ಚಟ್ಟಕ್ಕೆ ಮತ್ತೆ ವಾಪಸ್ ಹೋಗಿರೋದು ನೋಡಿದ್ದೀನಿ, ಎಕ್ಸಸೈಸ್ ಬಿಟ್ಟಿರೋದು ನೋಡಿದ್ದೀನಿ. ಸಮ್ ಆಫ್ ದೆಮ್ ಹ್ಯಾವ್ ಲಾಸ್ಟ್ ದೇರ್ ಲೈಫ್ ಆಲ್ಸೋ. ಸೊ BTA ನಾವು ಈಗ ಆನ್ಲೈನಿಗೆ ಬಂದು 2.5 ವರ್ಷಗಳಾಗ್ತಾ ಇದೆ. 2019 ಫೆಬ್ರವರಿನಲ್ಲಿ ನಾವು ಆನ್ಲೈನಿಗೆ ನಮ್ಮ ಬಿಸ್ನೆಸ್ ಕೋಚಿಂಗ್ನ ತೊಗೊಂಡ್ಬಂದ್ವಿ. ಸೊ ಇಲ್ಲಿ more than 2,000+ business owners are regularly learning with us. ಸೊ ನಮ್ಮಲ್ಲಿರತಕ್ಕಂಥ ಈ ಒಂದು ಏನು 3 ಲೆವೆಲ್ ಮೆಂಬರ್ಶಿಪ್ ಇದೆ. ಒಂದು ಸಿಲ್ವರ್ ಮೆಂಬರ್, ಇದರಲ್ಲಿ ಒಂದು 10 ಕೋರ್ಸ್ಗಳನ್ನ ಆನ್ಲೈನ್ ಬಿಸ್ನೆಸ್ ಮಾಡ್ಯೂಲ್ ಮೆಂಬರ್ಶಿಪ್ ಇದೆ. 52 ಸೋಮವಾರ, ಅಂದರೆ ಸೋಮವಾರ ರಾತ್ರಿ 8 ಗಂಟೆಯಿಂದ 9:30 ಝೂಮ್ ಸೆಷನ್ ಇರುತ್ತೆ. ಸೊ ವಿ ಗಿವ್ ದಮ್ ಒಂದು 10 ಮೌಲ್ಯಗಳನ್ನ ಕೊಡ್ತೇವೆ ಪ್ರತಿ ಸೋಮವಾರ ರಾತ್ರಿ. ವಿ ಟೀಚ್ ದಟ್ ಕನ್ಸಿಸ್ಟೆಂಟ್ಲಿ ಆ್ಯಂಡ್ ವೀಕ್ಲಿ ಸಕ್ಸಸ್ ಸ್ಟೋರೀಸ್ ಕೇಳ್ತೇವೆ.
ಕ್ವಶನ್ ಅಸೋಸಿಯೇಷನ್ಸ್ ಇರುತ್ತೆ. ಆ್ಯಂಡ್ ದೆನ್ ವಿ ಹ್ಯಾವ್ ಎ ಟಾಪಿಕ್, ಜೊತೆಗೆ ಟಾಪ್ ಲರ್ನರ್ ಅವಾರ್ಡ್ ಇರುತ್ತೆ. 1 ವೀಕಲ್ಲಿ 4 ಒಂದು ಅಚೀವ್ಮೆಂಟ್ ಮಾಡಿದವ್ರಿಗೆ, ಕಲ್ತಿರೋರಿಗೆ ಟಾಪ್ ಲರ್ನರ್ ಅವಾರ್ಡ್ ಇರುತ್ತೆ. ಗ್ರೋತ್ ಹ್ಯಾಕ್ ಅಂತ ಡಿಜಿಟಲ್ ಮಾರ್ಕೆಟಿಂಗ್ ಹೇಳ್ಕೊಡ್ತೀವಿ. 8 ಪ್ಲ್ಯಾಟ್ಫಾರ್ಮಲ್ಲಿ ತಮ್ಮ ಡಿಜಿಟಲ್ ಪ್ರೆಸೆನ್ಸ್ನ ತಂದವ್ರಿಗೆ ಡಿಜಿಟಲ್ಗೆ ಆನ್ಲೈನ್ ಯೋಧ ಅಂತ ಅವಾರ್ಡ್ ಇರುತ್ತೆ. ಆ್ಯಂಡ್ ದೆನ್ ಫ್ರಮ್ ದೇರ್ ದೇ ಮೂವ್ ಟು ಗೋಲ್ಡ್ ಮೆಂಬರ್ಶಿಪ್, ಅಂದರೆ ಡಿಜಿಟಲ್ ಗ್ರೋತ್ ಮಾಸ್ಟ್ರಿ ಪ್ರೋಗ್ರಾಮ್. ಇಲ್ಲಿ ಇದು ಲೈಫ್ ಟೈಮ್ ಮೆಂಬರ್ಶಿಪ್ ಇರುತ್ತೆ. ಗ್ರೋತ್ ಪ್ರಾಫಿಟ್ ಮೈನಿಂಗ್ ಸೆಷನ್, 30 to 300% ಲಾಭ ಬೆಳೆಸಬೇಕಂದ್ರೆ 8 ಫಾರ್ಮುಲಾಗಳನ್ನ ಪ್ರಾಕ್ಟಿಕಲ್ ಕ್ಲಾಸ್ ಆನ್ಲೈನ್ ಇರುತ್ತೆ. ಜೊತೆಗೆ ಯಾರು ತಮ್ಮ ಒಂದು ವ್ಯಾಪಾರದಲ್ಲಿ 3 ಲಕ್ಷದಿಂದ 5 ಲಕ್ಷಕ್ಕಿಂತ ಹೆಚ್ಚು ಟರ್ನ್ ಓವರ್ನ ಆ್ಯಡ್ ಮಾಡ್ಕೊತಾರೆ, BTA ಜಾಯ್ನ್ ಆಗೋದ್ರಿಂದ ಅವ್ರಿಗೆ ಸಕ್ಸಸ್ ಇಂಟರ್ವ್ಯೂ, ಆನ್ಲೈನ್ ಕಿಂಗ್ ಅಂತ ಒಂದು ಇಂಟರ್ವ್ಯೂ ಕೂಡ ಇರುತ್ತೆ. ಆ್ಯಂಡ್ ದಟ್ ವಿಲ್ ಗಿವ್ ದಮ್ ಅ ಬ್ರ್ಯಾಂಡ್ ಅವೇರ್ನೆಸ್ ಆ್ಯಂಡ್ ಮೈಲೇಜ್ ಅಕ್ರಾಸ್. ಯೂಟ್ಯೂಬಲ್ಲಿ ನಮ್ಮ ವಿಡಿಯೋಗಳನ್ನ ಹಾಕೋದ್ರಿಂದ ದೇ ಗೆಟ್ ಮೋರ್ ಲಿವರೇಜ್. 3ನೇದು ಡೈಮಂಡ್ ಮೆಂಬರ್ಶಿಪ್. ಇಲ್ಲಿ 360 ಡಿಗ್ರಿ ಬಿಸ್ನೆಸ್ ಗ್ರೋತ್ ಸಿಗುತ್ತೆ. ತಮ್ಮ ವ್ಯಾಪಾರವನ್ನು ಬೆಳೆಸಲಿಕ್ಕೆ ಹೇಗೆ ತಮ್ಮ ವ್ಯಾಪಾರನ ಸುವ್ಯವಸ್ಥಿತವಾಗಿ ಸಿಸ್ಟಮ್ ಡ್ರಿವನ್ ಆಗಿ ಮಾಡಬೇಕು, ಆ್ಯಂಡ್ ಮ್ಯಾನ್ಯುಲ್ಸ್ ಹೇಗೆ ಬರೀಬೇಕು, ಚೆಕ್ ಲಿಸ್ಟ್ ಹೇಗೆ ಬರೀಬೇಕು, ಡಿಪಾರ್ಟ್ಮೆಂಟ್ಸ್ನ ಹೆಂಗೆ ಸೆಟ್ ಮಾಡಬೇಕು, ಸೆಕೆಂಡ್ ಲೆವೆಲ್ ಲೀಡರ್ಸ್ನ ಹೇಗೆ ಬಿಲ್ಡ್ ಮಾಡಬೇಕು, ಆಟೋಮೇಷನ್ ಅಂದರೆ ಏನು. ಇಟ್ಸ್ ಎ ಗ್ರೂಪ್ ಮೆಂಟ್ರಿಂಗ್. ವೆಡ್ನೆಸ್ಡೇ ಅರ್ಲಿ ಮಾರ್ನಿಂಗ್ ವಿ ಕ್ಯಾಚ್ ಅಪ್ 6 o'clock to 7:30. ವಿ ಸ್ಟಾರ್ಟ್ ವಿತ್ ದ ಮೆಡಿಟೇಷನ್. ತುಂಬ ಚೆನ್ನಾಗಿರುತ್ತೆ. ಇಟ್ಸ್ ಲೈಕ್ ಟೇಕಿಂಗ್ ದೆಮ್ ಟು 100 ಲೆವೆಲ್, 100 crore ಗ್ರೂಪ್ ಇದು. ಆ್ಯಂಡ್ ಹೈಯರ್ ಲೆವೆಲ್ ಆಫ್ ನೆಟ್ವರ್ಕಿಂಗ್, ಬ್ರ್ಯಾಂಡ್ ಎಸ್ಟಾಬ್ಲಿಷ್ಮೆಂಟ್, ಡಿಜಿಟಲ್ನ ಹೇಗೆ ಬಳಸೋಂಥ ಕಂಪ್ಲೀಟ್ಲಿ ಡೀಟೇಲ್ಡ್ ಸೆಷನ್ ನಡೆಯುತ್ತೆ. ಇಲ್ಲಿ 1.5 ಗಂಟೆಗಳ ಕಾಲ. ಇಲ್ಲಿ ಪರ್ಸ್ನಾಲಿಟಿ ಇರುತ್ತೆ, ಫ್ಯಾಮಿಲಿ ಇರುತ್ತೆ, ಸ್ಪಿರಿಚುಯಾಲಿಟಿ ಇರುತ್ತೆ, ಹೈಯರ್ ಎನರ್ಜಿ, ಮೆನಿ ಥಿಂಗ್ಸ್ ವಿಲ್ ಬಿ ಡಿಸ್ಕಸ್ಡ್. ಜೊತೆಗೆ ಇಲ್ಲಿ ಇರತಕ್ಕಂಥ ಗ್ರೂಪು 10 ಕೋಟಿ, 40 ಕೋಟಿ, 50 ಕೋಟಿ, 80 ಕೋಟಿ, 100 ಕೋಟಿ ಟರ್ನ್ ಓವರ್ ಮಾಡಿರ್ತಕ್ಕಂಥ ಸದಸ್ಯರು ಇಲ್ಲಿ ಸಿಗ್ತಾರೆ. ಇಟ್ಸ್ ಅ ಹೈಯರ್ ನೆಟ್ವರ್ಕಿಂಗ್ ಗ್ರೂಪ್. ಪವರ್ ಆಫ್ ಬ್ರ್ಯಾಂಡ್, ಪವರ್ ಆಫ್ ಗ್ರೂಪ್, ಪವರ್ ಆಫ್ ಅಸೋಸಿಯೇಷನ್. ಸೊ ಉದ್ಯಮಿ ಮಿತ್ರರೇ, ಬಿ ಎ ಪಾರ್ಟ್ ಆಫ್ ಸಮ್ ಗ್ರೂಪ್. ಅಲೋನ್ ನಾವು ಒಬ್ಬರೇ ಓಡಿದ್ರೆ ಫಾಸ್ಟಾಗಿ ಓಡ್ಬೋದು, ಆದರೆ ತುಂಬ ಲಾಂಗ್ ಟೈಮ್ ಇರೋಕ್ಕಾಗೋದಿಲ್ಲ. ನಾವು ಬಿಸ್ನೆಸ್ ಅನ್ನೋದು ಇಟ್ಸ್ ಎ ಲಾಂಗ್ ಟರ್ಮ್ ಜರ್ನಿ, ಇಟ್ಸ್ ನಾಟ್ ಎ ಡೆಸ್ಟಿನೇಷನ್. ಸೊ ಇಫ್ ಯು ವಾಂಟ್ ಟು ಗೋ ಫಾಸ್ಟ್, ಗೋ ಅಲೋನ್. ಇಫ್ ಯು ವಾಂಟ್ ಟು ಗೋ ಫಾರ್, ತುಂಬ ದೂರ ಹೋಗಬೇಕಂದ್ರೆ ಗೋ ವಿತ್ ಅ ಗ್ರೂಪ್ ಅಂತ ಕರೀತಾರೆ, ಸಂಘದಲ್ಲಿ ಮುನ್ನರಿಬೇಕಂತ. ಸೊ ತುಂಬ ಯೋಚನೆ ಮಾಡಬೇಡಿ. ನಿಮಗೆ ಮನಸ್ಸಿಗೆ ನೆಮ್ಮದಿ ಬೇಕು, ಆಧ್ಯಾತ್ಮಿಕದಲ್ಲಿ ಬೆಳಿಬೇಕಂದ್ರೆ ಸ್ಪಿರಿಚುವಲ್ ಆರ್ಗನೈಸೇಷನ್ ಜಾಯ್ನ್ ಆಗಿ. ತುಂಬ ಸ್ಟ್ರೆಸ್ ಆಗಿದ್ದೀರಾ, ಒಂದು ಮನೋಲ್ಲಾಸ ಬೇಕು, ನಗಬೇಕು, ಲಾಫ್ಟರ್ ಕ್ಲಬ್, ಎಂಟರ್ಟೈನ್ಮೆಂಟ್ ಕ್ಲಬ್ಗೆ ಜಾಯ್ನ್ ಆಗಿ. ಆರೋಗ್ಯನ ಬೆಳೆಸ್ಕೊಬೇಕಂದ್ರೆ ಡೆಫಿನೆಟ್ಲಿ ಸ್ಪೋರ್ಟ್ಸ್ ಕ್ಲಬ್ಗೆ ಜಾಯ್ನ್ ಆಗಿ. ಸೋಷಿಯಲ್ ಸರ್ವಿಸ್ ಮಾಡಬೇಕು, ನಾನು ಜೀವನದಲ್ಲಿ ಸಾಧನೆ ಮಾಡಿದ್ದೀನಿ, ದೆನ್ ಬಿ ಎ ಪಾರ್ಟ್ ಆಫ್ ಸಮ್ ಆರ್ಗನೈಸೇಷನ್. ಸೊ ಯು ವಿಲ್ ಗೆಟ್ ದಟ್, ನಿಮ್ಮ ಕನಸು ನನಸಾಗುತ್ತೆ. ಕರೆಕ್ಟ್. ಸೊ ಇಫ್ ಯು ವಾಂಟ್ ಟು ಬಿಲ್ಡ್ ಯುವರ್ ಬಿಸ್ನೆಸ್, ಜಾಯಿನ್ ಸಮ್ ಬಿಸ್ನೆಸ್ ಗ್ರೋತ್ ಕಮ್ಯುನಿಟಿ, ನೆಟ್ವರ್ಕಿಂಗ್ ಕಮ್ಯುನಿಟಿ. ನಿಮಗೆ ಕನ್ನಡದಲ್ಲಿ ನಿಮ್ಮ ವ್ಯಾಪಾರವನ್ನು ಬೆಳೆಸಬೇಕು, ಕರ್ನಾಟಕದ 1 ಲಕ್ಷ ಉದ್ಯಮಿಗಳ ಜೊತೆ ನಿಮ್ಮ ಒಂದು ಅನ್ಯೂನ್ಯತೆ, ಬಾಂಧವ್ಯ ಬೆಳೆಸ್ಕೊಬೇಕು, ಬಿಸ್ನೆಸ್ ಎಕ್ಸ್ಚೇಂಜ್ ಮಾಡಬೇಕು, ದೆನ್ ಐ ಇನ್ವೈಟ್ ಯು ಟು ಜಾಯಿನ್ ಬಿಸ್ನೆಸ್ ಟೈಕೂನ್ ಅಕಾಡೆಮಿ. ಸೊ ಇಲ್ಲಿ ನಮ್ಮ BTA ಜಾಯಿನ್ ಆಗಬೇಕಂದ್ರೆ ಒಂದು 2 ಗಂಟೆಗಳ ಕಾಲದ ಬ್ರಿಂಗ್ ಬಿಸ್ನೆಸ್ ಆನ್ಲೈನ್ ವರ್ಕ್ಶಾಪ್ ಇದೆ. ಜಾಯಿನ್ ದಿಸ್ 2 hour ವರ್ಕ್ಶಾಪ್. ಟು ಜಾಯಿನ್ ದಿಸ್ ವರ್ಕ್ಶಾಪ್, ಈ ಯೂಟ್ಯೂಬ್ ಲಿಂಕ್ ಕೆಳಗಡೆ ನಿಮಗೆ ಲಿಂಕ್ ಇದೆ. ಕ್ಲಿಕ್ ಆನ್ ದ್ಯಾಟ್, 2 hour ಸೆಷನ್ ಜಾಯಿನ್ ಆಗಿ. ದರ್ ಇಸ್ ಅ ಸ್ಮಾಲ್ ಫೀಸ್ ಫಾರ್ ದ್ಯಾಟ್, ಆ್ಯಂಡ್ ದೆನ್ ಬಿ ಅ ಪಾರ್ಟ್ ಆಫ್ ಮೈ ಸಿಲ್ವರ್ ಮೆಂಬರ್ಶಿಪ್ ಆನ್ಲೈನ್ ಬಿಸ್ನೆಸ್ ಮಾಡ್ಯೂಲ್. ಐ ಕ್ಯಾಚ್ ಯು ಆನ್ಲೈನಲ್ಲಿ. ವೆಲ್ಕಮ್ ಟು ಬಿಸ್ನೆಸ್ ಟೈಕೂನ್ ಅಕಾಡೆಮಿ. ಗುಡ್. ಸೊ ವಾಟ್ ವಾಸ್ ಯುವರ್ ಇಂಪಾರ್ಟೆಂಟ್ ಕೀ ಲರ್ನಿಂಗ್ ಫ್ರಮ್ ದಿಸ್ ವಿಡಿಯೋ? ಐ ವಾಂಟ್ ಯು ಟು ಟೈಪ್. ನೀವು ಆಲ್ರೆಡಿ ಯಾವ ಸಂಸ್ಥೆಯಲ್ಲಿ ಜಾಯ್ನ್ ಆಗಿದ್ರೆ, ಅಲ್ಲಿ ಹೇಗೆ ಬೆಳೆದಿರಿ ಅನ್ನೋದನ್ನು ಕಮೆಂಟಲ್ಲಿ ಬರೀರಿ. ಐ ವಾಚ್ ಇಟ್ ಆ್ಯಂಡ್ ಐ ವಿಲ್ ರಿಪ್ಲೈ ಬ್ಯಾಕ್. ನೀವು BTA ಆಲ್ರೆಡಿ ಸದಸ್ಯರಾಗಿದ್ದರೆ ನೀವೇನು ಕಲ್ತ್ರಿ, ಇದರಿಂದ ಏನು ರಿಲೈಸ್ ಮಾಡಿಕೊಂಡ್ರಿ ಅನ್ನೋದನ್ನು ಈ ವಿಡಿಯೋ ಕೆಳಗಡೆ ಎಂಟ್ರಿ ಮಾಡಿ. ಐ ವಾಚ್ ಇಟ್ ಆ್ಯಂಡ್ ಐ ರೀಡ್ ಇಟ್ ಆ್ಯಂಡ್ ಕಮೆಂಟ್ ಇಟ್ ಬ್ಯಾಕ್. ರೈಟ್ ಸ್ನೇಹಿತರೆ,
ಇಂಥ ಎವ್ರಿ ವಿಡಿಯೋ ಆಡಿಯೋ ನಾನು ಎಂಡ್ ಮಾಡೋದು ಹೇಗೆ ಅಂದರೆ ವಿತ್ ದಿಸ್ ಒನ್ ಕೊಟೇಶನ್: ಲರ್ನಿಂಗ್ ಗಿವ್ಸ್ ಕ್ಲಾರಿಟಿ ಆ್ಯಂಡ್ ಆ್ಯಕ್ಷನ್ ಗಿವ್ಸ್ ರಿಸಲ್ಟ್ಸ್. ಇಷ್ಟೊತ್ತು ಈ ವಿಡಿಯೋ ನೋಡಿ ಏನು ಕಲ್ತ್ಕೊಂಡ್ರಿ? ಮೈಂಡಿಗೆ ತುಂಬ ಕ್ಲಾರಿಟಿ ಸಿಕ್ತು. ಆದರೆ ಈ ವಿಡಿಯೋ ಮುಗಿದ ಮೇಲೆ ನೀವೇನು ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ಏನು ರಿಸಲ್ಟ್ ಸಿಗೋದಿಲ್ಲ. ಸೊ ಯು ನೀಡ್ ಟು ಟೇಕ್ ಆ್ಯಕ್ಷನ್. ಸೊ ಕೀಪ್ ಲರ್ನಿಂಗ್. ಯಾವಾಗಲೂ ಕಲಿಯೋಕ್ಕೆ ಶುರು ಮಾಡಿ. ಅಸ್ಪಷ್ಟತೆ ಸರಿಯೋಗಿ, ದ್ವಂದ್ವತ್ವ ಸರಿಯೋಗಿ ಮೈಂಡ್ ಕ್ಲಾರಿಟಿ ಕೊಡುತ್ತೆ. ಆ್ಯಕ್ಷನ್ ತೊಗೊಳ್ತಾ ಹೋಗಿ. ತಪ್ಪಾಗ್ಬೋದು, ಫೇಲ್ ಆಗ್ಬೋದು, ಬಟ್ ಮುಂದುವರಿತಾ ರಿಸಲ್ಟ್ ಸಿಗೋಕ್ಕೆ ಶುರು ಆಗುತ್ತೆ. ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. ರೈಟ್? I wish you all the best. I want to see you as a business tycoon.